ಬೀದಿ ಬದಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರು, ಎಪಿಎಂಸಿಯಲ್ಲಿ ಕೆಲಸ ಮಾಡುವ ಹಮಾಲಿ ಕಾರ್ಮಿಕರು, ಹೆಂಚು ತಯಾರಿಕಾ ಘಟಕದಲ್ಲಿ ತೊಡಗಿರುವ ಕಾರ್ಮಿಕರು ಭದ್ರತೆ ಇಲ್ಲದೆ, ಸರಿಯಾದ ವೇತನ ಇಲ್ಲದೆ ನಿತ್ಯ ಬದುಕನ್ನು ಸಾಗಿಸುತ್ತಿದ್ದಾರೆ. ಇಡೀ ದಿನದ ಕೆಲಸ ಹೇಗಿರುತ್ತದೆ ಎಂದು ಜನಶಕ್ತಿ ಮೀಡಿಯಾ ಜೊತೆ ಅಸಂಘಟಿತ ಕಾರ್ಮಿಕರು ಅನುಭವ ಹಂಚಿಕೊಂಡಿದ್ದಾರೆ. ಇವತ್ತು ಬೀದಿ ಬದಿ ವ್ಯಾಪಾರಿಗಳ ಪರಿಸ್ಥಿತಿ ಯಾವ ರೀತಿ ಇದೆ ಅಂತಂದರೆ, ಬೆಳಗಿನ ಜಾವ 4 ಗಂಟೆಗೆ ಎದ್ದು ಮಾರ್ಕೆಟ್ಗೆ ಹೋಗಿ ನಮಗೇನು ಬೇಕೋ ಆ ಪದಾರ್ಥ ತಗೊಂಡು, ತರಕಾರಿ ಆಗಿರ್ಬೋದು, ಹಣ್ಣಾಗಿರ್ಬೋದು ಅಥವಾ ಹೂವು ಆಗಿರ್ಬೋದು, ಯಾವುದು ನಮ್ಮ ವ್ಯಾಪಾರ ಮಾಡ್ತೀವಿ ಆ ವ್ಯಾಪಾರಕ್ಕೆ ಬೇಕಾದಂಥ ಸರಕನ್ನು ಮಾರ್ಕೆಟ್ಗೆ ಹೋಗಿ ಮಾರ್ಕೆಟಲ್ಲಿ ತಗೊಂಡು ಅಲ್ಲಿಂದ ಬಂದು ನಾವು ವ್ಯಾಪಾರ ಮಾಡುವಂಥ ಜಾಗಕ್ಕೆ ಬಂದು ಅಲ್ಲಿ ಕೂತ್ಕೊಂಡು ಎಲ್ಲವನ್ನು ಜೋಡಿಸಿ ವ್ಯಾಪಾರ ಮಾಡಬೇಕು. ಎಷ್ಟೋ ಸರಿ ಬಂಡವಾಳಕ್ಕೆ ದುಡ್ಡಿಲ್ದಂತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವ ರೀತಿನಪ್ಪ ಅಂತಂದರೆ, ಇವತ್ತು ಸುಮಾರು ಕಡೆ ಇವತ್ತಿಗೂ ನಡೀತಾ ಇದೆ ಬಡ್ಡಿ, ಮೀಟ್ರ್ ಬಡ್ಡಿ ದಂಧೆಗಳು ಅಂತ ಹೇಳ್ತಾರೆ. ಮಾರ್ಕೆಟ್ಗಳಲ್ಲಿ ಬೆಳಿಗ್ಗೆ 1000 ರೂಪಾಯಿ ಕೊಟ್ಟರೆ ಸಾಯಂಕಾಲ 1100 ರೂಪಾಯಿ ವಾಪಸ್ ಕೊಡುವಂಥ ಪರಿಸ್ಥಿತಿ. ಅದಲ್ಲದೆ ಡೈಲಿ ಫೈನಾನ್ಸ್ಗಳು, ವಾರದ ಫಂಡ್ಗಳು ಈ ರೀತಿ ನಡೀತಾ ಇದ್ದಾವೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಇದು ತುಂಬ ಸಂಕಷ್ಟದ ಪರಿಸ್ಥಿತಿ. ಯಾಕೆ ಅಂತಂದರೆ, ನಮ್ಮ ಹತ್ರ ದುಡ್ಡು ಇರ್ತದೋ ಇರಲ್ವೋ, ಸಾಲ ಮಾಡಿ ಬಂಡವಾಳ ಹಾಕಿರ್ತೀವಿ, ಒಂದು ಕಡೆ ವ್ಯಾಪಾರ ನಡೀತದೋ ನಡೆಯಲ್ವೋ, ಸಂಜೆ ಆಯಿತು ಅಂದರೆ ಸಾಲ ಕಟ್ಟಲೇಬೇಕು, ಇಲ್ಲ ಡೈಲಿ ಫೈನಾನ್ಸ್ ಕಟ್ಟಲೇಬೇಕು, ಇಂಥ ಪರಿಸ್ಥಿತಿಗಳಿರ್ತವೆ. ಎಪಿಎಂಸಿಯಲ್ಲಿ ಹಮಾಲಿ ಕಾರ್ಮಿಕರಿಗೆ ಇಲ್ಲಿವರೆಗೂ ಕೂಡ ಮೂಲಭೂತ ಸೌಕರ್ಯಗಳು ಕಲ್ಪಿಸೋಕ್ಕಾಗ್ತಾಯಿಲ್ಲ. ಈಗ ಆಲ್ರೆಡಿ ಕೆಲವು ವರ್ಷ ಮಾತಾಡಿರ್ಬೋದು. ಈಗ ಕಾಯಕ ನಿಧಿ ಅಡಿಯಲ್ಲಿ ನಮಗೆ ಮೊದಲಕ್ಕೆ 1 ಲಕ್ಷ ಇದ್ದಿದ್ದನ್ನು ಈಗ 5 ಲಕ್ಷ ಕೊಡ್ತಾ ಇದ್ದಾವೆ. ಬಟ್ ನಿವೃತ್ತಿ ವೇತನವಾಗಿ ಯಾವುದೇ ಇಡಿಗಂಟು ಅಂತೇಳಿ ಬರ್ತಾ ಇಲ್ಲ. ಅದೊಂದು ಹಮಾಲಿಯಲ್ಲಿ ಕೊರತೆ ಇರೋದು. ರಾಜ್ಯದ ಎಪಿಎಂಸಿಗಳಲ್ಲಿ ಸುಮಾರು 50,000 ಲೈಸೆನ್ಸ್ ಹೊಂದಿರತಕ್ಕಂಥ ಹಮಾಲಿ ಕಾರ್ಮಿಕರು ದುಡಿತಾ ಇದ್ದಾರೆ. ರಾಜ್ಯ ಸರ್ಕಾರ ಅವರಿಗೆ ಯಾವುದೇ ರೀತಿಯಿಂದ ಸೌಲಭ್ಯಗಳನ್ನು ನೀಡ್ತಾ ಇಲ್ಲ. ಅವರು 60 ವರ್ಷದ ನಂತರ ಲೈಸೆನ್ಸ್ಗಳನ್ನು ರದ್ದು ಮಾಡುವಂಥ ಪ್ರಕ್ರಿಯೆ ಸರ್ಕಾರದಲ್ಲಿದೆ. ಮತ್ತು ಕೇಂದ್ರ ಸರ್ಕಾರ ಎಲ್ಲ ರೀತಿಯಿಂದ ನಮ್ಮ ಹಮಾಲಿ ಕಾರ್ಮಿಕರ ಮೇಲೆ ಇರತಕ್ಕಂಥ ಸೌಲಭ್ಯಗಳನ್ನು ಸ್ಥಗಿತ ಮಾಡಿ ರಾಜ್ಯ ಸರ್ಕಾರ ತಿದ್ದುಪಡಿ ಮಾಡಿ ಹಮಾಲಿ ಕಾರ್ಮಿಕರನ್ನು ಕಡೆಗಣಿಸ್ತಾ ಇದೆ. ನಾನು ಸುಪ್ರೀಂ ಟೈಲ್ಸ್ನಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ನಾವು ಬೆಳಗ್ಗೆ 6:30ಗೆ ಎದ್ದು ಕಾರ್ಖಾನೆ ಕೆಲಸಕ್ಕೆ ಹೋಗ್ತೇವೆ. ಈಗ ಮೊದಲೆಲ್ಲ ಇತ್ತು, ನಾವು ಒಂದು 20 ವರ್ಷದಿಂದ ಫ್ಯಾಕ್ಟ್ರಿ ಸೇರಿದಾಗ ಈ ಬೆಳಿಗ್ಗೆ ಕೊಜ್ಜೆ ಮಣ್ಣನ್ನು ಹೊತ್ತು ಹಾಕಿ ಮಿಷನರಿಗೆ ಅದು ಪಾಕ ಆಗಿ ಮಿಷನಲ್ಲಿ ಬರಬೇಕಿತ್ತು. ಇವಾಗ ಅದಕ್ಕೆ ಮಿಷನರಿ ಬಂದದ್ರಿಂದ JCB ಯಲ್ಲೇ ಮಣ್ಣು ಹಾಕೋದ್ರಿಂದ ಆ ಹೊರಲಿಕ್ಕೆಲ್ಲ ಇಲ್ಲ. ಇವಾಗ ಈಗ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಒಟ್ಟು 30 ಫ್ಯಾಕ್ಟ್ರಿಗಳಿದ್ದು ಈಗ ಇರುವುದು ಕೇವಲ 10 ಫ್ಯಾಕ್ಟ್ರಿ ಮಾತ್ರ. ಯಾಕಂತ ಹೇಳಿದರೆ ಈಗ ಹಂಚಾಕುವವರು ತುಂಬ ಕಡಿಮೆ ಈಗ. ಹಾಗಾಗಿ ಈಗ ಫ್ಯಾಕ್ಟ್ರಿಗಳೆಲ್ಲ ಮುಚ್ತಾ ಇದೆ. ಮತ್ತು ಇನ್ನೊಂದು ಸಮಸ್ಯೆ ಏನಂತ ಹೇಳಿದರೆ, ಇವಾಗ ಆವೆ ಮಣ್ಣು ತೆಗೆಯುವುದೇ ಸಮಸ್ಯೆ. ಆವೆ ಮಣ್ಣಿನ ಸಮಸ್ಯೆ ಏನಂತ ಹೇಳಿದ್ರೆ, ಇವಾಗ ಯಾವುದು ಈ ನಮ್ಮ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ, ಎಲ್ಲವನ್ನು ಈ ಆವೆ ಮಣ್ಣು ಮೊದಲೆಲ್ಲ ಈ ಗಣಿಗಾರಿಕೆ ಇದರಲ್ಲಿ ಇರಲಿಲ್ಲ. ಮೊದಲು ಅದು ಬೇರೆ ಇದರಲ್ಲಿತ್ತು. ಇವಾಗ ಅದನ್ನು ಆವೆ ಮಣ್ಣನ್ನು ಸಮೇತ ಗಣಿಗಾರಿಕೆ ಇದಕ್ಕೆ ಸೇರಿಸಿ ಇವತ್ತು ನಮ್ಮಂಥ ಹಂಚು ಕಾರ್ಮಿಕರಿಗೆ ತುಂಬ ಸಂಕಷ್ಟವನ್ನು ಕೊಡ್ತಾ ಇದ್ದಾರೆ. ಬೀದಿ ಬದಿ ವ್ಯಾಪಾರಿಗಳು ಇವತ್ತು ಸ್ವಯಂ ಉದ್ಯೋಗ ಅಂತಲೇ ನಾವು ಹೇಳಲಿಕ್ಕೆ ಬಯಸ್ತೀವಿ. ಯಾವುದೇ ಯಾರಿಂದನೂ ಕೂಡ ಯಾವುದೇ ಸಹಾಯಧನ ಇಲ್ಲ, ಸರ್ಕಾರದಿಂದ ಕೂಡ ಯಾವುದೇ ಸೌಲಭ್ಯಗಳಿಲ್ಲದೇ ಇವತ್ತು ರಸ್ತೆಯಲ್ಲಿ ಕೂತು, ಒಂದು ಬೀದಿ ಬದಿಯಲ್ಲಿ ಕೂತು, ಅದು ಮಳೆಯಲ್ಲಾಗಿರ್ಬೋದು, ಬಿಸಿಲಲ್ಲಾಗಿರ್ಬೋದು, ಮಳೆಯಲ್ಲಿ ನೆನಿತೀವಿ, ಬಿಸಿಲಲ್ಲಿ ಒಣಗ್ತೀವಿ, ಚಳಿಯಲ್ಲಿ ನಡುಗ್ತೀವಿ, ಯಾವುದೇ ಸೌಲಭ್ಯಗಳಿಲ್ಲ, ಸೌಕರ್ಯಗಳಿಲ್ಲದೇ ಇವತ್ತು ಬೀದಿ ಬದಿ ವ್ಯಾಪಾರಿಗಳನ್ನು ಈ ರೀತಿ ಒಂದು ಅಭದ್ರತೆಯ ಬದುಕಿನಲ್ಲಿ ದುಡ್ತಾ ಇದ್ದಾರೆ. ಇವತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಯಾವುದೇ ಒಂದು ಇನ್ಶೂರೆನ್ಸ್ಗಳು ಕೂಡ ಇಲ್ಲ. ಯಾವ ಇನ್ಶೂರೆನ್ಸು ಕೂಡ ನಮಗೆ ಮಾಡಿಸ್ಕೊಡ್ತಾ ಇಲ್ಲ. ಹೇಳ್ತಾರೆ ಬ್ಯಾಂಕಲ್ಲಿ ಹೋಗಿ ಕೇಳಿ, ಒಂದು 16 ರೂಪಾಯಿ ಕಟ್ಟಾಗುವಂಥದ್ದು, ಮತ್ತೊಂದು 200 ರೂಪಾಯಿ ವರ್ಷ ಕಟ್ಟಾಗುವಂಥದ್ದು, ನೀವು ಸತ್ತೋದ್ಮೇಲೆ ನಿಮ್ಗೆ 2 ಲಕ್ಷ ಬರ್ತದೆ ಅಂತ ಹೇಳ್ತಾರೆ. ಸತ್ತೋದ್ಮೇಲೆ ತಗೊಂಡು ಏನು ಮಾಡುವ ಸ್ವಾಮಿ? ಬದುಕಿರುವಾಗ ನಮ್ಮ ಜೀವನಕ್ಕೆ, ನಮ್ಮ ಬದುಕಿಗೆ ಒಂದು ಭದ್ರತೆಯನ್ನು ಕಟ್ಕೊಡ್ಬೇಕು. ಜೊತೆಗೆ ಇವತ್ತು ಯಾವುದೇ ಸರ್ಕಾರಗಳು ಅಷ್ಟೇ ಚುನಾವಣೆ ಬಂದಂಥ ಸಂದರ್ಭಗಳಲ್ಲಿ ಅವರು ಬೀದಿ ಬದಿ ವ್ಯಾಪಾರಿ ಆಗಿರ್ಬೋದು ಅಥವಾ ಅಲೆಮಾರಿ ಆಗಿರ್ಬೋದು, ಕಾಲಿಗೆ ಬೀಳ್ತಾರೆ, ಕೈ ಮುಗಿತಾರೆ, ನಮ್ಗೆ ಓಟ್ ಹಾಕಿ ಅಂತ ಹೇಳ್ತಾರೆ. ಓಟ್ ಹಾಕಿಸ್ಕೊಂಡು ಚುನಾವಣೆ ಆದ ನಂತರ ನಮ್ಮನ್ನು ಎಷ್ಟು ನಿರ್ಲಕ್ಷಿಸ್ತಾರೆ ಅಂತಂದರೆ, ಒಂದು ಕಡೆ ಪೊಲೀಸ್ ದೌರ್ಜನ್ಯಗಳಿರ್ತವೆ, ಮತ್ತೊಂದು ಕಡೆ ನಗರಸಭೆ ಮತ್ತು ಪುರಸಭೆ, ಪಟ್ಟಣ ಪಂಚಾಯಿತಿಗಳು ಹಾಗೂ ಮಹಾನಗರ ಪಾಲಿಕೆಗಳಲ್ಲಿ ದೌರ್ಜನ್ಯಗಳು ನಡೀತಾ ಇರ್ತವೆ. ಏಕಾಏಕಿ ಬರೋದು, ಬೀದಿ ಬದಿ ವ್ಯಾಪಾರಿಗಳ ಮೇಲೆ, ಅವರ ಪದಾರ್ಥಗಳ ಮೇಲೆ ದಾಳಿ ನಡೆಸುವಂಥದ್ದು, ಅವ್ರಗಳ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡ್ತಕ್ಕಂಥದ್ದು, ಇವೆಲ್ಲ ಇವತ್ತಿಗೂ ಕೂಡ ನಡೀತಾ ಇದೆ. ಅಲ್ಲಲ್ಲಿ ಇವತ್ತಿಗೂ ಕೂಡ ಪೊಲೀಸ್ ಇಲಾಖೆಯಿಂದ ಹಫ್ತಾ ವಸೂಲಿ ಮಾಡುವಂಥದ್ದು ಇವತ್ತಿಗೂ ಕೂಡ ರಾಜ್ಯದಲ್ಲಿ ಅಲ್ಲಲ್ಲಿ, ಎಲ್ಲ ಕಡೆ ಇಲ್ಲ, ಅಲ್ಲಲ್ಲಿ ಇವತ್ತಿಗೂ ಕೂಡ ಅದಿದೆ. ಇದನ್ನೆಲ್ಲ ತಪ್ಪಿಸೋದಾದರೂ ಹೇಗೆ? ಯಾವ ರೀತಿ ಇದನ್ನು ತಪ್ಪಿಸ್ಬೇಕು? ಬೀದಿ ಬದಿ ವ್ಯಾಪಾರಿಗಳಿಗೆ ರಕ್ಷಣೆ ಎಲ್ಲಿ ಸಿಗ್ತದೆ? ಯಾವ ರೀತಿ ಬೀದಿ ಬದಿ ವ್ಯಾಪಾರಿಗಳು ಜೀವನ ಮಾಡಬೇಕು? ಈ ಒಂದು ಅಭದ್ರತೆಯ ಬದುಕಿನಲ್ಲಿ ಇವತ್ತು ಬೀದಿ ಬದಿ ವ್ಯಾಪಾರಿಗಳು ಜೀವನ ನಡೆಸ್ತಾ ಇದ್ದೀವಿ. ತಕ್ಷಣ ಹಮಾಲಿ ಕಾರ್ಮಿಕರಿಗೆ 60 ವರ್ಷದ ನಂತರ ಅವರಿಗೆ ಪಿಂಚಣಿ ವ್ಯವಸ್ಥೆಯನ್ನು ಮಾಡಬೇಕು.
ಮತ್ತು APMC ಭಾಗದಲ್ಲಿ ದುಡಿತಕ್ಕಂಥ ಹಮಾಲಿ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ಪನ್ನು ಕೊಡಬೇಕು ಮತ್ತು ಅವರಿಗೆ ಎಲ್ಲ ರೀತಿಯಿಂದ ಸಮವಸ್ತ್ರಗಳನ್ನು ಕೊಡುವ ಮುಖಾಂತರ ಆ ಸೌಲಭ್ಯಗಳನ್ನು ಕೊಡಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸ್ತಾ ಇದ್ದೀವಿ. ಮತ್ತು ಅದು ವಿಶೇಷವಾಗಿ ಕೊಪ್ಪಳ ಜಿಲ್ಲೆಯಲ್ಲಿ ಸುಮಾರು 2,000 ಜನ APMC ಹಮಾಲಿ ಪರವಾನಗಿ ಹೊಂದಿರತಕ್ಕಂಥ ಹಮಾಲಿ ಕಾರ್ಮಿಕರಿಗೆ ಅಲ್ಲಿ ಯಾವುದೇ ರೀತಿಯಿಂದ APMC ಸೆಕ್ರೆಟರಿಗಳಾಗಲಿ ಯಾರೇ ಆಗಲಿ ಅವರು ಹಮಾಲಿ ಕಾರ್ಮಿಕರ ಸಮಸ್ಯೆಗಳಿಗೆ ಸ್ಪಂದಿಸಿರತಕ್ಕಂಥದ್ದು ಭಾಳ ವಿಷಾದನೀಯ. ಇದು ರಾಜ್ಯ ಸರ್ಕಾರ ಮನಗೊಂಡು ತಕ್ಷಣ ಈ ಬೇಡಿಕೆಯನ್ನು ಈಡೇರಿಸಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತಾಯಿದೆ. ಸತ್ತ ಮೇಲೆ ಕೊಡೋದನ್ನು ಇದ್ದಾಗ ಕೊಡಬೇಕು ಅಂತೇಳಿ, ಸತ್ತಾಗ ಸಂತಾಪ ಸೂಚಿಸುವ ಚೆಕ್ ಕೊಡೋದಕ್ಕಿಂತ ಬದುಕಿದಾಗ ಬದುಕುವ ಭರವಸೆ ಕೊಡುವಂಥ ಯೋಜನೆಗಳ ನಮ್ಮಲ್ಲಿ ಆಗಬೇಕನ್ನೋದೊಂದು ಅಭಿಪ್ರಾಯ. ಹೀಗಾಗಿ ಹಮಾಲಿ ಮಕ್ಕಳು ತಿರ್ಗಾ ಹಮಾಲಿ ಮಾಡುವಂಥ ಪ್ರವೃತ್ತಿ ನಮ್ಮಲ್ಲಿ ಬೆಳೀತಾ ಇದೆ. ಅದು ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇಲ್ಲ. ಆ ಕಾಯಕ ನಿಧಿಯಲ್ಲಿ ಮತ್ತು ಹಮಾಲಿ ಕಾರ್ಮಿಕರಿಗೆ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಮತ್ತು ಸ್ಕಾಲರ್ಶಿಪ್ ಅಂತ ಯೋಜನೆಗಳು ತರಬೇಕಾಗಿದೆ. ಅದು ಅವಶ್ಯಕತೆ ಇದೆ, ಅಗತ್ಯ ಇದೆ. ಕಳೆದ ಸಮ್ಮಿಶ್ರ ಸರ್ಕಾರ ಇದ್ದಾಗ ಒಂದು ಬಡವರ ಬಂಧು ಯೋಜನೆ ಅಂತ ಜಾರಿ ಮಾಡಿದರು. 2,000ದಿಂದ 5,000 ಬಡ್ಡಿ ರಹಿತವಾಗಿ ಸಾಲ ಕೊಡ್ತಾಯಿದ್ರು. ಅದು ನಿಂತೇ ಹೋಯಿತು, ಮತ್ತೆ ಮುಂದುವರಿಲೇ ಇಲ್ಲ. ಈಗ ಕೇಂದ್ರ ಸರ್ಕಾರದಿಂದ PM ಸ್ವಾನಿಧಿ ಅನ್ನೋ ಯೋಜನೆಯಲ್ಲಿ ಸಾಲ ಕೊಡ್ತಾ ಇದ್ದಾರೆ. ಮೊದಲು 10,000 ಕೊಡ್ತಾರೆ, ಆಮೇಲೆ 20,000 ಕೊಡ್ತಾರೆ, ಅದಾದ ನಂತರ 50,000 ಕೊಡ್ತಾರೆ. ಒಂದೊಂದು ವರ್ಷ ಟೈಮ್ ಇರ್ತದೆ ತೀರಿಸಲಿಕ್ಕೆ. ಆದರೆ ಅದನ್ನು ತಗೊಳ್ಳಿಕ್ಕೆ ನಾವು ಎಷ್ಟು ಅಲಿತಾ ಇದ್ದೀವಿ ಅಂತ ಏನಾದರೂ ಸರ್ಕಾರಕ್ಕೆ ಗೊತ್ತಾ? ನಗರಸಭೆಯಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಅಪ್ಲಿಕೇಶನಿಂದ LOR ಫಾರಮ್ ಕೊಡ್ತಾರೆ, ತೊಗೊಂಡೋಗಿ ಬ್ಯಾಂಕು ಕೊಡಬೇಕು. ಬ್ಯಾಂಕ್ ಹೋದಾಗ ಮ್ಯಾನೇಜರ್ ಇಲ್ಲ, ಲೋನ್ ಆಫೀಸರ್ ಇಲ್ಲ, ಇನ್ನೊಬ್ಬರು ಬಂದಿಲ್ಲ ಅಂತೇಳಿ ಬರೀ 10,000 ಲೋನ್ ತಗೊಳ್ಳಿಕ್ಕೆ ವಾರಗಟ್ಟಲೆ, 15 ದಿನಗಟ್ಟಲೆ, ತಿಂಗಳಾನ್ಗಟ್ಟಲೆ ಅಲಿಸಿರ್ತಕ್ಕಂಥ ನಿದರ್ಶನಗಳಿದ್ದಾವೆ. ಬೇಕಂದರೆ ಅದನ್ನು ಸರ್ಕಾರಕ್ಕೆ ನಾವು ಮನವರಿಕೆನೂ ಮಾಡಿಕೊಡುವ. ಆದರೆ ದಯಮಾಡಿ ಇಡೀ ದೇಶಾದ್ಯಂತ, ಜೊತೆಗೆ ಕರ್ನಾಟಕ ರಾಜ್ಯಾದ್ಯಂತ ಬೀದಿ ಬದಿ ವ್ಯಾಪಾರಿಗಳಿಗೆ ಗಣನೆಗೆ ತಗೊಳ್ಳಿ, ಅವ್ರಿಗೂ ಕೂಡ ಮನ್ನಣೆಗೆ ತಗೊಳ್ಳಿ, ಅವ್ರಿಗೂ ಕೂಡ ಒಂದು ಭದ್ರತೆಯ ಜೀವನವನ್ನು ಕಟ್ಕೊಡಿ. ಇನ್ಮೇಲಾದರೂ ಒಂದು ಗೌರವಯುತ ಜೀವನ ನಡೆಸಲಿಕ್ಕೆ ಬೀದಿ ಬದಿ ವ್ಯಾಪಾರಿಗಳಿಗೆ ಅವಕಾಶ ಮಾಡಿಕೊಡಿ. ಅದು ಅಷ್ಟೇ ಅಲ್ಲದೆ ನಮಗೆ ಇರುವಂಥ ಸಂಬಳ ಒಂದು ದಿನಕ್ಕೆ 684 ರೂಪಾಯಿ. ಅದರಲ್ಲಿ ಇವತ್ತಿನ ದಿವಸದಲ್ಲಿ ನಮಗೆ ಬದುಕಲಿಕ್ಕೆ ತುಂಬ ಕಷ್ಟ. ಆ 684 ರೂಪಾಯಿ ತಗೊಂಡು ನಾವು ಮಕ್ಕಳನ್ನು ಸಾಕಬೇಕು, ನಾವು ಬದುಕಬೇಕು, ಮನೆ ನಡೆಸಬೇಕು. ಅದರಲ್ಲಿ ತುಂಬ ಕಷ್ಟ ಇದೆ. ನಮ್ಮ ಧಾರವಾಡ ಜಿಲ್ಲಾ APMCಯಲ್ಲಿ 4 ಎಕರೆ 3 ಗುಂಟೆ ಜಾಗನ ರಿಸರ್ವ್ ಮಾಡಿದ್ದಾವೆ. ನಿವೇಶನಗಳನ್ನು ಕಟ್ಟಿಸ್ಕೊಡೋಕ್ಕಾಗ್ತಾಯಿಲ್ಲ. ಕಳೆದ 10 ವರ್ಷಗಳಿಂದ ನಿರಂತರವಾಗಿ ನಾವು ಹೋರಾಟಗಳನ್ನು ಮಾಡ್ತಾ ಬಂದಿದ್ದೇವೆ. ಈಗ ಆಲ್ರೆಡಿ ಮೊನ್ನೆ ಒಂದಿಷ್ಟು KDP ಮೀಟಿಂಗ್ನಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿದೆವು. ಅದನ್ನ DC ವಹಿಸ್ಕೊಟ್ಟಿದ್ದಾರೆ. DC ಅವರು ಕೂಡ ಅದು ಜವಾಬ್ದಾರಿಯನ್ನು ತೊಗೊಂಡಿದ್ದಾರೆ. ಬಟ್ ಅದು ಯಾವುದೂ ಮುಂದೆ ಹೋಗ್ತಾನೇ ಇಲ್ಲ. ಬರೀ ಕೆಲವು ಮೀಟಿಂಗ್ ಮಾಡೋಣ, ನೆಕ್ಸ್ಟ್ ಮೀಟಿಂಗ್ ಮಾಡೋಣ, ನೆಕ್ಸ್ಟ್ KDP ಮೀಟಿಂಗ್, ಇದೇ ಥರ ಮುಂದೆ ಹೋಗ್ತಾನೆ ಇದೆ. ಕಳೆದ 10 ವರ್ಷದಿಂದ ನಿರಂತರವಾಗಿ ಅದ್ರ ಬಗ್ಗೆ ಚರ್ಚೆ ಆಗ್ತಾಯಿದೆ. 4 ಎಕರೆ 3 ಗುಂಟೆನ ಬುಕ್ಕಿನಲ್ಲಿ ಬರೆದಿದ್ದಾವೆ. ಅದನ್ನ ನಿವೇಶನ ಹಂಚಿಕೆ ಮಾಡೋದಾಗಲಿ ಅಥವಾ ಅದನ್ನ ಜಾರಿ ರೂಪದಲ್ಲಿ ಹಿಂದುಳಿಯುವಂಥದ್ದು ಸರ್ಕಾರ ನಮ್ಮನ್ನ ಕಡೆಗಣಿಸ್ತಾ ಇದ್ದಾವೆ ಹಮಾಲಿ ಕಾರ್ಮಿಕರನ್ನು ಅನ್ನೋದು ನಮ್ಮ ಅಭಿಪ್ರಾಯ. ಮತ್ತು ಅದೇ ರೀತಿ 4 ಎಕರೆ 3 ಗುಂಟೆ ಇರುವಂಥ APMC ಏಷ್ಯಾ ಮಾರ್ಕೆಟ್ನಲ್ಲೇ ದೊಡ್ಡ 2ನೇ ಮಾರ್ಕೆಟ್ ಆಗಿರೋದ್ರಿಂದ ಅಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಪ್ರಥಮ ಚಿಕಿತ್ಸೆ ಕೇಂದ್ರನೂ ಕೂಡ ಅಲ್ಲಿ ಇಲ್ಲದೇ ಇರೋದ್ರಿಂದ ಹಲವಾರು ಅಪಘಾತಗಳು, ಸಣ್ಣ ಪುಟ್ಟ ಅಪಘಾತಗಳನ್ನು ಕೂಡ ನಡೀತಾ ಇದ್ದಾವೆ. ಅಲ್ಲಿ ಪ್ರಥಮ ಚಿಕಿತ್ಸಾ ಕೇಂದ್ರನ ಅವಶ್ಯಕತೆ ಇದೆ ನಮ್ಮ ಹುಬ್ಳಿ APMC ಧಾರವಾಡ ಜಿಲ್ಲಾದಲ್ಲಿ. ಸರಿಸುಮಾರು ಪ್ರತಿನಿತ್ಯ 30,000 ಜನ ಒಡನಾಟ ಇರೋದ್ರಿಂದ ಅಲ್ಲಿ ಪ್ರಥಮ ಚಿಕಿತ್ಸೆ ಕೇಂದ್ರ ಅವಶ್ಯಕತೆ ಇದೆ. ಜನಸಾಮಾನ್ಯರು, ರೈತರು ಪ್ರಸ್ಥಳದಿಂದ ಬಂದಿರ್ತಾಗ ಅವ್ರಿಗೆ ಅಲ್ಲೇ ಒಂದು ರಾತ್ರಿಗೆ ಆರಾಮಿರಂಗಿಲ್ಲ, ಡಾಕ್ಟ್ರು, ಅದು ಯಾವ ಸೌಲಭ್ಯಗಳಿಲ್ಲ. ಮೂಲಭೂತ ಸೌಕರ್ಯಗಳಿದ್ದನ್ನು ಸರ್ಕಾರಗಳ ಗಮನ ಇಟ್ಕೊಂಡು ಇದು ಶೀಘ್ರದಲ್ಲಿ ಮಾಡೋ ಅವಶ್ಯಕತೆ ಇದೆ. ಇದಕ್ಕೆ ಯಾವುದಕ್ಕೂ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ. ಸರ್ಕಾರದ ತಿಳುವಳಿಕೆ ಮಟ್ಟದಲ್ಲಾದರೂ ಆ ಕೆಲಸಗಳನ್ನು ಮಾಡಬೇಕಂತೇಳಿ ಸರ್ಕಾರದಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಭಯ ಏನಪ್ಪ ಅಂತಂದರೆ, ನಮ್ಮ ಮಕ್ಳುಗಳು ಎಲ್ಲಿ ಮುಂದೆ ಒಂದಿನ ನಮ್ಮ ಥರನೇ ತರಕಾರಿ, ಹಣ್ಣು ಮಾರ್ಕೊಂಡು, ಹೂ ಮಾರ್ಕೊಂಡು ರೋಡಿಗೆ ಬಂದ್ಬಿಡ್ತಾರೋ ಅನ್ನೋಂಥ ಭಯ ಇದೆ. ದಯಮಾಡಿ ಇವತ್ತು ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿಪಡಿಸ್ಬೇಕು. ನಮ್ಮ ಮಕ್ಳುಗಳಿಗೆ ಉತ್ತಮವಾದ ಶಿಕ್ಷಣ ಸಿಗಬೇಕು. ಜೊತೆಗೆ ವಯಸ್ಸಾದ ತಂದೆ ತಾಯಿಗಳಿರ್ತಾರೆ, ಅವ್ರಿಗೆ ಪ್ರತಿ ತಿಂಗಳು 1,000, 1,500, 2,000 ರೂಪಾಯಿವರೆಗೂ ಅವ್ರಿಗೆ ಮೆಡಿಷನ್ ಬೇಕಾಗ್ತದೆ. ಸರ್ಕಾರಿ ಆಸ್ಪತ್ರೆಗಳನ್ನ ಅಭಿವೃದ್ಧಿಪಡಿಸ್ಬೇಕು. ಭಾಳ ಮುಖ್ಯವಾಗಿ ಇವತ್ತು ಜೀವನ ಎಷ್ಟು ಕಠಿಣ ಆಗಿದೆ ಅಂತಂದರೆ, ಮನೆ ಬಾಡಿಗೆ, ಲೈಟ್ ಬಿಲ್ಲು, ಕೇಬಲ್ ಬಿಲ್ಲು, ಗ್ಯಾಸು, ಪ್ರತಿಯೊಂದನ್ನು ಕೊಂಡ್ಕೊಂಡು ನಾವು ಜೀವನ ಮಾಡುವಂಥ ಪರಿಸ್ಥಿತಿ ಬೀದಿ ಬದಿ ವ್ಯಾಪಾರಿಗಳಿಗೆ ನಿರ್ಮಾಣ ಆಗಿದೆ. ಹಾಗಾಗಿ ದಯಮಾಡಿ ಸರ್ಕಾರ, ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಬೀದಿ ಬದಿ ವ್ಯಾಪಾರಿಗಳಿಗೆ ಇದೊಂದು ಅನುಕೂಲ ಮಾಡಿಕೊಡ್ಬೇಕು. ಸರ್ಕಾರಿ ಶಾಲೆಗಳು ಮತ್ತು ಸರ್ಕಾರಿ ಆಸ್ಪತ್ರೆಗಳನ್ನ ಅಭಿವೃದ್ಧಿಪಡಿಸಬೇಕು. ಜೊತೆಗೆ ಎಲ್ಲ ಬೀದಿ ಬದಿ ವ್ಯಾಪಾರಿಗಳಿಗೆ ಸರ್ಕಾರದ ಅನುದಾನದಲ್ಲಿ
ಮನೆ ಕಟ್ಟಿಸ್ಕೊಡ್ಲಿಕ್ಕೆ ದಯಮಾಡಿ ಸರ್ಕಾರಗಳು ಗಮನ ಹರಿಸಬೇಕು ಅಂತೇಳಿ ಈ ಮೂಲಕ ಮನವಿಯನ್ನು ಮಾಡ್ತಾ ಇದ್ದೇವೆ. ನವೆಂಬರ್ 13ರಿಂದ 15ರವರೆಗೆ 3 ದಿನಗಳ ಕಾಲ ಸಿಐಟಿಯು ರಾಜ್ಯ ಸಮ್ಮೇಳನ ಹಾಸನದಲ್ಲಿ ನಡೆಯಿತು. ಅಸಂಘಟಿತ ಕಾರ್ಮಿಕರಿಗೆ ಭದ್ರತೆ ನೀಡಬೇಕು ಎಂಬ ನಿರ್ಣಯವನ್ನು ಈ ಸಮ್ಮೇಳನದಲ್ಲಿ ತೆಗೆದುಕೊಳ್ಳಲಾಯಿತು.